ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಏನು ಮಾಡಿ ತೋರ್ಸತ್ತವಂದ್ರೆ ಮಲಾಯಿ ಕೋಫ್ತಾ. ನಾವು ಸ್ವಲ್ಪ ಆ್ಯಡ್ ಮಾಡಿದೆವು. ಆಮೇಲೆ ಇದಕ್ಕೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಸಣ್ಣ ಕಟ್ ಮಾಡೋಂಥ ಒಂದರಿಂದ ಒಂದೂವರೆ ಉಳ್ಳಾಗಡ್ಡಿ ಟೊಮೆಟೊ ತೊಗೊರಿ. ಟೊಮೆಟೊ ಆ್ಯಡ್ ಮಾಡಿರಿ. ಆಮೇಲೆ ಸ್ವಲ್ಪ ಹುರ್ಕೋರಿ. ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿರಿ, ಮೆತ್ತಗೆ ಆಗ್ತೈತಿ. ಇದು ಮಾಡಬೇಕಿದೆ ತೆಗೆದ ಕಿಸಿಂದ ಸ್ವಲ್ಪ ಒಂದು 10 ನಿಮಿಷ ಆರಕ್ಕೆ ಇಟ್ಬಿಟ್ಟು ಅದನ್ನು ಮಿಕ್ಸರ್ಗೆ ಆ್ಯಡ್ ಮಾಡಿರಿ. ಸೊ ಇಲ್ಲಿ ನಾವು ಗೋಡಂಬಿನ ಆ್ಯಡ್ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಇರಲಿ ಮತ್ತು ಟೇಸ್ಟ್ ಚೆನ್ನಾಗಿ ಬರ್ಲತ್ತೆ ಗೋಡಂಬಿ ಆ್ಯಡ್ ಮಾಡಿದ್ವಿ. ಸೊ ಒಂದು 10 ನಿಮಿಷ ಆದಮೇಲೆ ಅದು ಆರಿರ್ತೈತಿ. ಸೊ ಆರಿದ್ಮೇಲೆ ನಾವು ಇದನ್ನೇ ಮಿಕ್ಸರ್ ಹಾಕೊರತ್ತೀವಿ. ಮಿಕ್ಸಿಗೆ ಹಾಕಿದ್ಮೇಲೆ ಇದು ನಾವಿಲ್ಲಿ ಸೋಸ್ಕೊರತ್ತವೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಚಟ್ ಇರೋ ಕಾರಣಕ್ಕೆ ನಾವು ಸೋಸ್ಕೊರತ್ತವು, ಗ್ರೇವಿ ಫೈನ್ ಬರಲಿ ಅಂಥೇಳಿ. ನೋಡಿರಿ, ಈ ಥರ ಮಾಡಿದ್ರೆ ಆಗ್ತೈತಿ. ಇಲ್ಲೊಂದು ಸ್ವಲ್ಪ ಬಂದೈತಿ, ಜಾಸ್ತಿ ಏನು ಬಂದಿಲ್ಲ. ಸೊ ಬೇಕಾದ್ರೆ ಮಾಡ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ಪು ಮಾಡ್ಬೋದು. ಸೊ ಆಗ ನಾವು ಇದ್ರೊಳಗೆ ಹುರ್ಕೊಂಡಿದ್ವಿ. ಈಗೇನು ಮಾಡಿದ್ವಿ ಅಂದ್ರೆ ಇದಕ್ಕೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಸ್ಪೂನಿಂದ 2 ಸ್ಪೂನ್ ಎಣ್ಣೆ ಹಾಕೋರಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ, ಒಂದು ಏಲಕ್ಕಿ ಹಾಕೋರಿ. ಇದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ. ನೆಕ್ಸ್ಟ್ ಇದನ್ನ ಸ್ವಲ್ಪ ಹುರ್ಕೊಳ್ರಿ. ಇದೊಂದು 5-10 ಸೆಕೆಂಡ್ ಆದಮೇಲೆ ಕೊತ್ತಂಬರಿ ಪೌಡ್ರ್ ಹಾಕ್ರಿ. ನೆಕ್ಸ್ಟ್ ಒಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರ ಹಾಕೋರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋರಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾ. ಈಗ ಆಲ್ರೆಡಿ ನಾವು ಗ್ರೇವಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸರ್ ಒಳಗೆ ಹಾಕಿದ್ದ, ಸೊ ಅದನ್ನು ಇದಕ್ಕೆ ಎಣ್ಣೆಗೆ ಮಿಕ್ಸ್ ಮಾಡಿರಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಇದನ್ನ ತಿರುವೇಡ್ರಿ. ಹಿಂಗೆ ಮಾಡಿ ಒಂದು 30 ಸೆಕೆಂಡ್ ಬಿಡ್ರಿ.
ಸೊ ಅದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ತಿಕ್ನೆಸ್ ನಿಮ್ಗೆ ಕರೆಕ್ಟ್ ಇದ್ದರೆ ಬಿಡಿರಿ, ಇಲ್ಲಾಂದರೆ ನಿಮ್ಗೆ ನೀರು ಹಾಕೋಬೇಕಾದ್ರೆ ಅನ್ಸುತ್ತಂದರೆ ನೀರು ಹಾಕ್ಕೊಳ್ರಿ. ಸೊ ನಾವಿಲ್ಲಿ ಒಂದು ಸ್ವಲ್ಪ ನೀರು ಹಾಕೋತೀವಿ. ಈಗ ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಗ್ರೇವಿ ರೆಡಿ ಆಗೈತಿ. ಸೊ ನೆಕ್ಸ್ಟು ಇದಕ್ಕೆ ನಾವೇನು ಮಾಡತ್ತೇವೆ ಅಂದ್ರೆ ಫ್ರೆಶ್ ಕ್ರೀಮ್ ಹಾಕತ್ತೇವೆ, ಮಿಲ್ಕ್ ಫ್ರೆಶ್ ಕ್ರೀಮ. ಸೊ ಇದು ಸ್ವಲ್ಪ ಆ್ಯಡ್ ಮಾಡಿರಿ, ಯಾಕಂದ್ರೆ ಇದು ಮಲಾಯಿ ಕೋಫ್ತಾ ಐತಲ್ಲ, ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತಂತ ನಾವು ಆ್ಯಡ್ ಮಾಡಿದ್ದೆವು. ಸೊ ಇಷ್ಟು ಮಾಡಿ ಲಾಸ್ಟಿಗೆ ಕಸೂರಿ ಮೆಥಿ ಆ್ಯಡ್ ಮಾಡತ್ತೇವೆ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ನೆಕ್ಸ್ಟ್ ಸರ್ವ್ ಮಾಡ್ಕೊಳ್ಳೋಣ. ಇಲ್ಲಿ ತನಕ ನೋಡಿದ್ರಂದ್ರೆ ಲೈಕ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಧನ್ಯವಾದಗಳು.